ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೌಶಿತಾ ಬೈಮನ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆಯೇ ನಾನು ಮಾಡೋ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ನಾನಿವತ್ತು ವ್ಲಾಗ್ ಮಾಡ್ತಾ ಇಲ್ಲ, ಸಿಂಪಲ್ಲಾಗಿ ಬ್ರೆಡ್ ಪಕೋಡ ಮಾಡಿ ತೋರಿಸ್ತಾ ಇದ್ದೀನಿ. ಬ್ರೆಡ್ ಪಕೋಡ ಮಾಡೋದು ತುಂಬಾ ಈಸಿ, ಜಾಸ್ತಿ ಯಾವ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಲ್ಲ. ಅದು ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್, ಸುಮ್ಮನೆ ಕೂತ್ಕೊಂಡಿರ್ತೀರ, ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಈವ್ನಿಂಗ್ ಟೈಮು ತುಂಬ ಈಸಿಯಾಗಿ ಏನಾದರೂ ಒಂದು ಸ್ನ್ಯಾಕ್ಸ್ನ ರೆಡಿ ಮಾಡೋಣ ಅಂತ ಹೇಳಿದ್ರೆ ನೀವು ಇದನ್ನು 100% ಟ್ರೈ ಮಾಡ್ಬೋದು. ತುಂಬ ಈಸಿಯಾಗಿ ಒಂದು 5 to 10 ಮಿನಿಟ್ಸ್ ಒಳಗಡೆ ಮುಗ್ದೋಗ್ಬಿಡತ್ತೆ. ಇಲ್ಲಿ 2 ಈರುಳ್ಳಿ ತಗೊಂಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆಯೇ 2 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಕರಿ ಲೀವ್ಸು, ನೀವು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಬೋದು. ನಾನು ಇವಾಗ ಜಸ್ಟ್ ಸುಮ್ಮನೆ ಕೂತ್ಕೊಂಡಿದ್ದಾಗ ಪ್ಲ್ಯಾನ್ ಮಾಡಿದ್ದು ಏನಾದರೂ ಮಾಡೋಣ ಅಂತ. ಸೊ ಕೊತ್ತಂಬರಿ ಸೊಪ್ಪು ಇಲ್ಲ, ರೆಡಿ ಇಲ್ಲ, ಮನೇಲಿ ತಂದಿರೋದು. ಸೊ ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಜಸ್ಟ್ ಆನಿಯನ್, ಗ್ರೀನ್ ಚಿಲ್ಲಿ ಮತ್ತು ಕರಿ ಲೀವ್ಸ್ ಇಷ್ಟನ್ನು ಮಾತ್ರ ಹಾಕ್ತಾಯಿದ್ದೀನಿ. ಬೌಲ್ ತಗೊಂಡು ಬೌಲ್ಗೆ ಕಟ್ ಮಾಡಿಟ್ಟಿರುವಂತಹ ಆನಿಯನ್, ಗ್ರೀನ್ ಚಿಲ್ಲಿ ಮತ್ತು ಕರಿ ಲೀವ್ಸ್ ಏನಿದೆ ಅದನ್ನು ಆ್ಯಡ್ ಮಾಡಿ. ಸ್ವಲ್ಪ ಟರ್ಮೆರಿಕ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಟರ್ಮೆರಿಕ್ ಪೌಡರ್ ಆ್ಯಡ್ ಮಾಡಿ ಆದಮೇಲೆ ಸ್ವಲ್ಪ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟನ್ನ ಆ್ಯಡ್ ಮಾಡಿ. ಸಾಲ್ಟ್ ಆ್ಯಡ್ ಮಾಡಿ ಆದಮೇಲೆ ನೀವು ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ರೈಸ್ ಫ್ಲೋರ್ ಬಿಟ್ಟರೆ ಬ್ರೆಡ್ ಅಷ್ಟೇ. ಸೊ ನಾನು ರೆಡ್ ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ರೈಸ್ ಫ್ಲೋರ್ನ ಆ್ಯಡ್ ಮಾಡ್ತಾಯಿದ್ದೀನಿ, 1 ಕಪ್ಪಷ್ಟು. ಇಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಬ್ರೆಡ್ ಪಕೋಡ ಅಲ್ವಾ ಮಾಡ್ತಾ ಇರೋದು. ಸೊ ನಾನು ಒಂದು 4 to 5 ಸ್ಲೈಸ್ ಬ್ರೆಡ್ ತಗೊಳ್ತಾ ಇದ್ದೀನಿ. ಈ ಬ್ರೆಡ್ಡನ್ನ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಬೌಲಲ್ಲಿ ನೀರು ತಗೊಂಡು ಜಸ್ಟ್ ಬ್ರೆಡ್ಡನ್ನು ನೀರೊಳಗಡೆ ಹಾಕಿ ತೆಗೀರಿ ಮೇಲ್ಗಡೆ. ನೆಕ್ಸ್ಟು ಅದು ಫುಲ್ ಸ್ಮೂತ್ ಆಗಿರುತ್ತೆ ಅಲ್ವಾ. ಸೊ ಅದರಲ್ಲಿರೋ ನೀರನ್ನೆಲ್ಲ ಫುಲ್ ಹಾಗೆ ಸ್ಕ್ವೀಸ್ ಮಾಡಿ, ಸ್ವಲ್ಪನೂ ಜಾಸ್ತಿ ನೀರೇನು ಇರಬಾರ್ದು ಅದರಲ್ಲಿ, ಫುಲ್ಲು ಹಾಗೆ ಸ್ಮೂತ್ ಆಗಿರುತ್ತೆ ಅಲ್ವಾ. ಸೊ ಆ ಸ್ಮೂತ್ ಆಗಿರುವಂತಹ ಬ್ರೆಡ್ ಏನಿದೆ ಅದನ್ನು ನೀವು ಆಲ್ರೆಡಿ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀರಾ ಒಂದು ಬೌಲಲ್ಲಿ, ಅದಕ್ಕೆ ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ನೀವು ಕಲಿಸ್ಬೇಕಾಗತ್ತೆ. ಕಲಿಸುವಾಗ ಒಂದು ಸ್ವಲ್ಪ ಜೀರಿಗೆನೂ ಕೂಡ ಆ್ಯಡ್ ಮಾಡಿ. ನೆಕ್ಸ್ಟ್ ಇದನ್ನು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ರೆಡಿ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಬೋದು. ನಾನು ಈ ಥರ ಒಂಥರ ಬಿಸ್ಕೆಟ್ ಟೈಪಲ್ಲಿ ಫ್ಲ್ಯಾಟಾಗಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ನೀವು ರೌಂಡಾಗಿ ಕೂಡ ಮಾಡ್ಬೋದು. ಯಾವುದು ಬೋಂಡ ಎಲ್ಲ ಮಾಡ್ತಾರಲ್ಲ, ಪಕೋಡ ಎಲ್ಲ ಮಾಡ್ತಾರಲ್ಲ, ಆ ಥರ ನಾನು ಈ ಥರ ಫುಲ್ ಫ್ಲ್ಯಾಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫ್ಲ್ಯಾಟಾಗಿ ಈ ಥರ ಮಾಡಿದ್ವಿ ಅಂತ ಹೇಳಿದ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಬೇಗ ಬೇಯುತ್ತೆ ಕೂಡ. ಅದರಿಂದ ರೌಂಡ್ ಅಂತ ಹೇಳಿದ್ರೆ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ, ಅಷ್ಟೊಂದು ಕ್ರಿಸ್ಪಿನೆಸ್ ಅನಿಸಲ್ಲ. ಇದು ಸ್ವಲ್ಪ ತೆಳು ಇರುತ್ತೆ ಅಲ್ವಾ, ಸೊ ಈಸಿಯಾಗಿ ಬೇಯುತ್ತೆ ಮತ್ತು ತಿನ್ನುವಾಗಲೂ ಒಂಥರ ಚೆನ್ನಾಗಿರುತ್ತೆ. ಇದೊಂಥರ ಖಾರ ಸ್ವೀಟ್ ಎಲ್ಲ ಮಿಕ್ಸ್ ಆಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಸಿಯಾಗಿ ಮಾಡಬಹುದು, ಒಂದ್ಸಲ ಟ್ರೈ ಮಾಡಿ ನೀವು.